ನಮ್ಮ ಜೊತೆಗೆ ಎಲ್ಲ ರೀತಿಯಿಂದ ಚೆನ್ನಾಗಿದ್ಕೊಂಡು ಒಂದಿಷ್ಟು ವರ್ಷ ನೀವೇ ರನ್ನ, ನೀವೇ ಚಿನ್ನ, ನಿಮ್ಮನ್ನು ಬಿಟ್ಟರೆ ಪ್ರಪಂಚ ಇಲ್ಲ, ಇಷ್ಟೆಲ್ಲ ಮಾತಾಡಿರ್ತಾರೆ. ಆ್ಯಂಡ್ ಪ್ರಪೋಸ್ ಮಾಡ್ಬೇಕಾದ್ರೆ ನೋಡಬೇಕು, ನಿನ್ನ ಮುಖ ನೋಡ್ದಿರ ಒಂದಿನೂ ಕೂಡ ನಂಗೆ ಕಳಿಯೋಕ್ಕಾಗಲ್ಲ, ಅಷ್ಟು ಪೇನ್ ಆಗುತ್ತೆ. ಒಂದು ದಿನ ನೀನು ನೋಡಿಲ್ಲ ಅಂದರೆ ನಂಗೆ ಸಮಾಧಾನ ಆಗ್ತಿರಲ್ಲ ಅಂತ ಶುರುವಾತಲ್ಲಿ ಕಮಿಟ್ಮೆಂಟು ಮಾತಾಡಿರ್ತಾರೆ. ಹೋಗ್ತಾ 1 ವರ್ಷ ಹೋಯಿತು, 2 ವರ್ಷ ಹೋಯಿತು, 3 ವರ್ಷ ಹೋಯಿತು, 4 ವರ್ಷ ಹೋಯಿತು, ಹೋಗ್ತಾ 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 ಹಿಂಗಾಗಿರುತ್ತಂದರೆ ನಿನ್ನ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಆಗುತ್ತಪ್ಪ, ನಿನ್ನ ಮುಖ ತೋರಿಸ್ಬೇಡ ನನಗೆ, ಈ ಥರನೂ ಕೂಡ ಮಾತಾಡ್ತಾರೆ. ಇದು ಎಲ್ಲರೂ ಲೈಫಲ್ಲಿ ಆಗಿರುತ್ತಲ್ವ ಆಲ್ಮೋಸ್ಟು, ಈ ಪ್ರೀತಿ ಅನ್ನೋ ಹೆಸರಲ್ಲಿ ಅಥವಾ ಪ್ರೀತಿ ಅಂತ ಏನಾಗಿರುತ್ತೆ. ಎಸ್ ಆರ್ ನೋ? ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ, ಬಿಟ್ಟು ಹೋಗಿರೋ ವ್ಯಕ್ತಿಗಳಿಗೆ ನಿಜವಾಗ್ಲೂ ನಮ್ಮ ನೆನಪು ಇರುತ್ತಾ ಇಲ್ವಾ? ಎಷ್ಟೋ ಜನ ಡೌಟ್ಸ್ ನಮ್ಮ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ನಾವು ಟ್ರೂ ಆಗಿ ಲವ್ ಮಾಡಿದ್ವಿ, ರನ್ನ ಚಿನ್ನ ಅಂದ್ಕೊಂಡು ಬಂದರು, ನನಗೆ ಮೋಸ ಮಾಡಿ ಹೋದರು. ಇವತ್ತು ನೋಡಿದ್ರೆ ಯಾರ್ದೋ ಒಟ್ಟಿಗೆ ಚೆನ್ನಾಗಿದ್ದಾರೆ. ಇದು ಪ್ರೀತಿನಾ? ಅಥವಾ ಅವ್ರಿಗೆ ನೆನಪಲ್ಲಿ ಇರುತ್ತಾ ನಮ್ಮ ನೆನಪುಗಳು, ನಾವು ಕೊಟ್ಟಿರ್ತಕ್ಕಂಥ ಬೆಸ್ಟ್ ಸಮಯ, ಬೆಸ್ಟ್ ಲವ್ ಯಾವುದಾದ್ರೂ ನೆನಪಿರುತ್ತಾ ಅವ್ರ ಪಾಲಿಗೆ? ಕರೆಕ್ಟ್. ಇದು ಎಷ್ಟೋ ಸಲ ನಮಗೆ ಅದು ಅವಾಗವಾಗ ರಿಪೀಟ್ ಆಗ್ತಿರತ್ತೆ. ನಾವೇನು ತಪ್ಪು ಮಾಡಿದ್ದೀವಿ? ಅಷ್ಟು ಚೆನ್ನಾಗಿ ಪ್ರೀತಿ ಮಾಡಿರೋ ತಪ್ಪ? ಅತಿಯಾಗಿ ಕೇರ್ ಮಾಡಿದ್ದು ನಮ್ಮ ತಪ್ಪಾಗೋಯ್ತಾ? ಅತಿಯಾಗಿ ಸಮಯ ಕೊಟ್ಟಿದ್ದು ತಪ್ಪಾಗೋಯ್ತಾ? ಅತಿಯಾಗಿ ರೆಸ್ಪೆಕ್ಟ್ ಮಾಡಿದ್ದು ತಪ್ಪಾಗೋಯ್ತಾ? ಇದು ನಮಗೆ ಕಾಡುತ್ತೆ. ಯಾವಾಗಿದು? ಅಲ್ಟಿಮೇಟ್ಲಿ ಅವರಿಂದ ನಾವು ಮೋಸ ಹೋದಾಗ. ಎಸ್ ಆರ್ ನೋ? ಸುಮಾರು ಜನ ಪ್ರೀತಿನಲ್ಲಿ ಆಗಿರೋದೇ ಇದು. ಏನು? ಒಳ್ಳೆ ಪ್ರೀತಿ ಮಾಡ್ಕೊಂಡು ಬಂದಿರ್ತಾರೆ, ಇವರೇ ನಮ್ಮ ಲೈಫ್ ಪಾರ್ಟ್ನರ್, ಜೀವನ ಪರ್ಯಂತ ಜೊತೆಗಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. 1-2-3 ವರ್ಷ ಕಳೀತಿದ್ದಂಗೆ ಅವ್ರ ನಿಜವಾದ ಮುಖವಾಡ ಹೊರಗಡೆ ಬರುತ್ತೆ. ನಮಗೆ ನೋವು, ಅವ್ರಿಗೆ ಫುಲ್ ಹ್ಯಾಪಿ ಆ್ಯಂಡ್ ಇನ್ನೊಬ್ರೊಟ್ಟಿಗೆ ಏನೋ ಕಾರಣ ಹೇಳ್ಕೊಂಡು ಇನ್ನೊಬ್ರೊಟ್ಟಿಗೆ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ತಿರ್ತಾರೆ. ಹಾಗಿದ್ಮೇಲೆ ಅವ್ರಿಗೆ ಏನಿದು ಲವ್ ಇತ್ತಾ? ನೋಡಿ, ನಿಮ್ಮ ಸೈಡಿಂದ ಏನು ಲವ್ ಇತ್ತು ಅದು ನಿಜಾನೇ, ರೈಟ್. ಬಟ್ ಅಪೋಸಿಟಲ್ಲಿ ಏನು ಬಂದ್ರಲ್ಲ, ಏನು ರನ್ನ ಚಿನ್ನ ನಿನ್ನ ಮುಖ ನೋಡ್ದಿರ ಇರೋಕ್ಕಾಗಲ್ಲ ಅಂತ ಅಂದ್ರಲ್ಲ, ಆ ಇಂಟೆನ್ಷನ್ ಅವ್ರಿಗೆ ಮಾತ್ರ ಗೊತ್ತು. ಯಾಕಂದರೆ ನಾವು ಹಬ್ಬಬ್ಬ ಅಂದರೆ ಹೊರಗಡೆ ಅವರ ಫಿಸಿಕಲ್ ಅಪಿಯರೆನ್ಸ್ ನೋಡ್ಬೋದು, ಬಟ್ ಆ ಒಳಗಿನ ಇಂಟೆನ್ಷನ್ ದೇವರೊಬ್ಬ ನೋಡ್ತಿರ್ತಾನೆ. ಕರ್ಮ ವಿಲ್ ರಿಟರ್ನ್ ಬ್ಯಾಕ್, ಜಸ್ಟ್ ಬಿಲೀವ್. ಬಟ್ ಹಾಗಂತ ಅವ್ರಿಗೆ ರಿವೆಂಜ್ ಕೊಡಿ ಅಂತ ಹೇಳ್ತಿಲ್ಲ. ಎಲ್ಲದನ್ನು ಅಬ್ಸರ್ವ್ ಮಾಡೋ ದೇವರೊಬ್ಬ ಇದನ್ನ ಮೇಲೆ, ರೈಟ್. ಅವ್ರಿಗೆ ಬಿಟ್ಬಿಡಿ, ಅವ್ರು ಮಾಡಿರ್ತಕ್ಕಂಥದ್ದನ್ನು ಅನುಭವಿಸ್ತಾರೆ. ಆದರೆ ನಿಜವಾಗ್ಲೂ ನೀವು ಪ್ರೀತಿ ಕೊಟ್ಟಿರ್ತೀರ ಅಂದ್ಕೊಳ್ಳಿ, ಒಂದಲ್ಲ ಒಂದು ರೀತಿಯ ಒಳಗಡೆ ಅವರು ಸಾಯೋದ್ರೊಳಗಡೆ ಕೊರಗಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ದಿರೋ ಪ್ರತಿ ಸೆಕೆಂಡು ಮಿಸ್ ಮಾಡ್ಕೊಳ್ಳಿ. ಯಾಕಂದರೆ ನೋಡಿ, ಆ ಕ್ಷಣಕ್ಕೆ ಈಗೇನು ನಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಇನ್ನೊಬ್ಬರೊಟ್ಟಿಗೆ ತುಂಬ ಚೆನ್ನಾಗಿ ಬದುಕ್ತಿರ್ತಾರೆ, ಖುಷಿಯಾಗಿ ಹ್ಯಾಪಿಯಾಗಿದ್ದೀನಿ ಅಂತ ಫೀಲ್ ಮಾಡ್ಕೋತಿರ್ತಾರೆ. ಆ ಕ್ಷಣಕ್ಕೆ ಅದು ಚೆನ್ನಾಗಿ ಅನ್ನಿಸ್ತಾ ಇರತ್ತೆ. ಯಾವಾಗ ಆ ಸ್ಟೇಜ್ ದಾಟಿ ಹೋಗಿರ್ತಾರಲ್ಲ, ನೆಕ್ಸ್ಟ್ ಮೂಮೆಂಟಲ್ಲಿ ವರ್ಸ್ಟ್ ಸಿಚುವೇಶನ್ ಬಂದಿರ್ತಾರೆ. ವರ್ಸ್ಟ್ ಸಿಚುವೇಶನಲ್ಲಿ ನೀವು ಧೈರ್ಯ ತುಂಬಿ ಪ್ರೀತಿ ಕೊಟ್ಟು ನಾನಿದ್ದೀನಿ ಅಂತ ಒಂದು ಮಾತು ಕೊಟ್ಟಿದ್ರಿ, ಅದೆಲ್ಲನೂ ಕೂಡ ಆಮೇಲೆ ನೆನಪಾಗತ್ತೆ. ಬಟ್ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನಾಚಿಕೆ, ಎಲ್ಲಿ ಮರ್ಯಾದೆ ಇರುತ್ತೆ ಅವ್ರಿಗೆ? ಎಲ್ಲಿ ಮುಖ ಇರುತ್ತೆ ನಿಮ್ಮ ಹತ್ರ ಹೇಳ್ಕೊಳಕ್ಕೆ? ಎಲ್ಲಾನು ಬಿಟ್ಟು ಏನಂತಾರೆ ಅದಕ್ಕೆ, ಹೆಸಿಗೆಗಿನ್ನ ಕಡಿಯಾಗಿ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ನೆಕ್ಸ್ಟ್ ಬಂದು ನಿಮ್ಮ ಹತ್ರ ಮಾತಾಡೋಕ್ಕೆ ಮೀಟ್ರೂ ಇರಲ್ಲ. ಬಟ್ ಅವರಲ್ಲಿ ಕೊರಗನೋದು ಇದ್ದೇ ಇರುತ್ತೆ. ಸತ್ಯಕ್ಕೆ ಬೆಲೆ ಇದ್ದೇ ಇದೆ, ಯಾವಾಗಲೂ ಇದೆ. ಇವತ್ತಿಗೆ ಸತ್ಯ, ಈಗ ನಾವೇನೋ ಇನ್ನೊಬ್ಬರ ಬಗ್ಗೆ ಸತ್ಯ ಹೇಳಬೇಕಾದ್ರೆ ಅದು ಗೆಲ್ಲದೇ ಇರಬಹುದು, ಸುಳ್ಳು ಗೆದ್ದಿರಬಹುದು. ಬಟ್ ಒಂದು ದಿನ ಸತ್ಯನೇ, ಸುಳ್ಳು ಹಾಗೇನೆ ನಿಜವಾದ ಪ್ರೀತಿನೇ ಒಂದು ದಿನ ಆ ನಿಜವಾದ ಪ್ರೀತಿಗೆ ಒಂದು ಅರ್ಥ ಸಿಗುತ್ತೆ, ರೈಟ್. ಯಾರು ಅನ್ಕೊಳ್ತಿರ್ತೀರಿ ನಮ್ಮ ನಿಜವಾದ ಪ್ರೀತಿ ಅವರಿಗೆ ಒಂದಿನೂ ನೆನಪಾಗಲ್ವಾ, ಕೊರಗಲ್ವಾ? 100% ಕೊರಗ್ತಾರೆ, 100% ನೆನಪಾಗತ್ತೆ. ಅವರು ಮನುಷ್ಯರೇ. ಬಟ್ ಈ ಟೈಮಲ್ಲಿ ಗೊತ್ತಾಗಲ್ಲ. ಅದೇನೋ ಹೇಳ್ತಾರೆ ನೋಡಿ, ಸುಪ್ಪದ ಸುಪ್ಪತ್ತಿಗೆಯಲ್ಲಿ ಮೆರಿತಿರಬೇಕಾದ್ರೆ ಅದೇ ಪರ್ಮನೆಂಟು ಅಂದ್ಕೊಂಡಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಯಾವುದು ಕಷ್ಟ ಅಂತ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ನೀವೆಷ್ಟೇ ಚೆನ್ನಾಗಿರೋ ಒಂದು ದುಡ್ಡು ಏನೋ ಇದ್ರೂ ಕೂಡ ಆ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ದುಡ್ಡು ನೋಡಿ, ಕೆಲವರು ಹತ್ರ ದುಡ್ಡಿದ್ದಾಗ ದುಡ್ಡನ್ನು ಹೇಗೆ ಬೇಕಾದ್ರೆ ಬಳಸ್ತಾರೆ, ಬಿಸಾಡ್ತಾರೆ, ಚೆಲ್ತಾರೆ, ಮತ್ತೊಂದಿನೊಂದು ಏನೋ ಮಾಡ್ತಾರೆ. ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಬರ್ತಾರಲ್ಲ, ಆ ಪರಿಸ್ಥಿತಿನಲ್ಲಿ ದುಡ್ಡಿದ್ದಾಗ ನಾನು ಉಳಿಸ್ಕೊಳ್ಳಿಲ್ಲ ಅಂಥೇಳಿ ಅವಾಗ ಕೊರಗ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನಿಮ್ಮ ಪ್ರೀತಿಗೂ ಅಷ್ಟೇ ಕೊರಗ್ತಾ ಕೂತಿರ್ತಾರೆ. ಬಟ್ ಯಾರು ಬಿಟ್ಟು ಹೋಗಿದ್ದಾರೆ, ಹ್ಯಾಟ್ಸ್ ಆಫ್ ಅಂತ ಹೇಳಿ. ಬಿಕಾಸ್ ನಿಮ್ಮ ಒಳ್ಳೆ ಪ್ರೀತಿನ ಅಟ್ಲೀಸ್ಟ್ ಇಷ್ಟು ಬೇಗ ಬಿಟ್ಟು ಹೋದ್ರಲ್ಲ, ಯೋಗ್ಯರಲ್ಲ ಅವರು, ಅಯೋಗ್ಯರು ಅಂಥವ್ರು ಬಿಟ್ಟು ಹೋಗಿದ್ದಾರೆ. ಅವ್ರ ಬಗ್ಗೆ ಥಿಂಕ್ ಮಾಡಬೇಡಿ, ನೀವು ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡಿ ಅಷ್ಟೇ. ಬಿಕಾಸ್ ಲೈಫೇ ಪರ್ಮನೆಂಟ್ ಅಲ್ಲ ಅಂದಮೇಲೆ ಬಿಟ್ಟು ಹೋಗಿರೋರ ಬಗ್ಗೆ ಅಷ್ಟೂ ಯೋಚನೆ ಮಾಡಿ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಥಾಟ್. ಸೊ ಅದಕ್ಕೆ ಇಲ್ಲಿ ಈ ಒಂದು ವಿಡಿಯೋ ಒಳಗಡೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. 100% ಬಿಟ್ಟು ಹೋಗಿರೋ ವ್ಯಕ್ತಿಗೆ ನಮ್ಮ ನೆನಪು ಬಂದೇ ಬರುತ್ತೆ. ಓಕೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ? ಯಾರೆಲ್ಲ ಲವ್ ಫೇಲ್ಯೂರ್ ಇದ್ದೀರಿ, ಯಾರೆಲ್ಲ ನೋವಲ್ಲಿ ಒದ್ದಾಡ್ತಿದ್ದೀರಿ, ಯಾರ ಲೈಫಲ್ಲಿ ಇದೆಲ್ಲ ನಡೆದೋಗಿದೆ, ಜಸ್ಟ್ ಕಮೆಂಟ್ ಮಾಡಿ.
ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಆ ಮೋಸ ಮಾಡಿರೋ ವ್ಯಕ್ತಿಗೆ ಸಾಧ್ಯ ಆದರೆ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ಪರ್ಸನಲ್ ಕೌನ್ಸಿಲಿಂಗ್ ಹ್ಯಾಂಡ್ಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.